ಕನಕದಾಸರ ಜಯಂತಿ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರು ವೃಂದವೇ, ಸಹೋದರ ಸಹೋದರಿಯರೇ, ಇಂದು ಕನಕದಾಸರ ಜಯಂತಿಯ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತಿದ್ದೇನೆ. ಜನನ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಹೇಳಿದ ಕನಕದಾಸರು. ಕನಕದಾಸರು ಕವಿ, ದಾಸಶ್ರೇಷ್ಠ, ಸೈನಿಕ, ಭಕ್ತ, ತತ್ವಚಿಂತಕ. ಕನಕದಾಸರು 1509ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು. ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರು ಹಾಲುಮತದ ಕುರುಬ ಜನಾಂಗಕ್ಕೆ ಸೇರಿದವರಾಗಿದ್ದರು. ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಇವರಿಗೆ ತಿಮ್ಮಪ್ಪನೆಂದೇ ನಾಮಕರಣ ಮಾಡಲಾಯಿತು. ಕನಕನಾಯಕನಾದ ಕತೆ. ದಂಡನಾಯಕ ಅಧಿಕಾರದಲ್ಲಿದ್ದಾಗ ಭೂಮಿಯನ್ನ ಅಗಿಯುವ ಸಂದರ್ಭದಲ್ಲಿ 7 ಹುಂಡೆಯ ನಿಧಿ ಹುಂಡೆ ಅಂದರೆ ಬಂಗಾರದ ಹುಂಡೆಗಳು ದೊರೆತವು. ಇದನ್ನ ತಿಮ್ಮಪ್ಪನು ದೀನದಲಿತರಿಗೆ, ಬಡವರಿಗೆ, ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಿದನು. ಇದರಿಂದ ಎಲ್ಲರೂ ಕನಕ ನಾಯಕನೆಂದು ಕರೆಯಲಾರಂಭಿಸಿದರು. ಕನಕನಿಗೆ ವಿವಾಹ, ಸಂತಾನವೂ ಆಯಿತು. ಕನಕನ ಕೆಂಡಿ. ಒಮ್ಮೆ ಉಡುಪಿಗೆ ಹೋದಾಗ ಜಾತಿ ಪದ್ಧತಿಯಿಂದಾಗಿ ಕನಕದಾಸರಿಗೆ ದೇಗುಲಕ್ಕೆ ಪ್ರವೇಶ ನೀಡಿರಲಿಲ್ಲ. ಕನಕದಾಸರಿಗೆ ಕೃಷ್ಣನ ದರ್ಶನ ಮಾಡಿಯೇ ತೀರಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಅವರು ದೇವಾಲಯದ ಹಿಂದೆ ಹೋಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಹಾಡನ್ನು ಹೇಳಿದಾಗ ಶ್ರೀಕೃಷ್ಣನು ಗೋಡೆಯನ್ನ ಒಡೆದು ಕನಕದಾಸನಿಗೆ ದರ್ಶನ ನೀಡಿದರು. ಆಗ ಆ ಭಾಗ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾಯಿತು. ಕೃತಿಗಳು: ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಸಾರ, ರಾಮಧಾನ್ಯ ಚರಿತೆ, ನೃಸಿಂಹಸ್ತವ ಎಂಬ ಮಹಾಕೃತಿಗಳನ್ನು ರಚಿಸಿದ್ದಾರೆ. 316ಕ್ಕೂ ಹೆಚ್ಚು ಕೀರ್ತನೆಗಳು ಲಭ್ಯವಾಗಿವೆ. ಆರಾಧ್ಯ ದೈವ. ಕನಕದಾಸರ ಆರಾಧ್ಯ ದೈವ ಆದಿಕೇಶವ. ಅವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ತಿಮ್ಮಪ್ಪನ ಮೇಲಿನ ಭಕ್ತಿ ಶ್ರದ್ಧೆಯಿಂದ ಕಾಗಿನೆಲೆಯಲ್ಲಿ ಆದಿಕೇಶವ ದೇವಾಲಯವನ್ನ ನಿರ್ಮಿಸಿದರು. 1609ರಲ್ಲಿ ಶ್ರೀಹರಿ ಪಾದವನ್ನ ಸೇರಿದರು. ಮಹಾನ್ ಮಾನವತಾವಾದಿ. ಕನಕದಾಸರು ಸಮಾಜದ ಅನಿಷ್ಟ ಪದ್ಧತಿ, ಜಾತೀಯತೆ, ವಿಡಂಬನೆ, ಮೌಢ್ಯ, ಕಂದಾಚಾರ ಎಲ್ಲ ವಿಷಯಗಳ ಕುರಿತು ತಮ್ಮ ಕೀರ್ತನೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಪ್ರೀತಿ, ಸಹಿಷ್ಣುತೆ, ಸಮಾನತೆಯನ್ನ ಬೆಳೆಸೋಣ. ಅವರ ಕೀರ್ತನೆಗಳಿಂದ ನಮ್ಮ ಜೀವನಕ್ಕೆ ದಾರಿ ದೀಪವಾಗಲಿ ಎಂದು ಹೇಳುತ್ತಾ ನನ್ನ ಈ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.